ಹೇಗೆ ಸೌರಮಂಡಲ ಆಯಿತು ಅಂತಂದರೆ ಮೊದಲು ಅರ್ಕ ಅಂತಂದರೆ ಸೂರ್ಯ. ಆದರೆ ನೆಕ್ಸ್ಟ್ ಬಂದು ಶುಕ್ರ ಬಂದ. ನಾವು ಅಂದ್ಕೊಳ್ತೀವಿ ಬುಧ ಹತ್ತಿರ, ಆಫ್ಕೋರ್ಸ್ ಬುಧ ಇದ್ದಾನೆ, ಆದರೆ ನಿಮಗೆ ಶುಕ್ರನಲ್ಲಿ ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಸಿಕ್ಕಾಪಟ್ಟೆ ಬಿಸಿ ಗ್ರಹ ಅವನು. ಅದನ್ನು ಏನಾಗುತ್ತೆ ಅಂತಂದರೆ ಅಲ್ಲಿ ನೀವು ಹೋಗೋಕ್ಕೂ ಆಗೋದಿಲ್ಲ. ಹೇಗೆ ಅಂತಂದರೆ ಅದು ಅಷ್ಟು ಹೀಟನ್ನ, ಸೂರ್ಯನ ಹೀಟನ್ನು ಪ್ರತಿಫಲಿಸುತ್ತೆ ನಮಗೆ. ಅದು ಅಲ್ಲಿ ಜೀವಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ ಶುಕ್ರದಲ್ಲಿ. ಅದಾದಮೇಲೆ ಶುಕ್ರ ಬುಧ ಗ್ರಹ ಅದು ಕೂಡ ಸೂರ್ಯನೊಟ್ಟಿಗೆ ಇರೋದ್ರಿಂದ ನಮಗೆ ಕಣ್ಣಿಗೆ ಕಾಣಿಸಲ್ಲ. ಕೆಲವೊಮ್ಮೆ ಮಾತ್ರ ನಾವು ಹೇಳ್ತೀವಿ ಶುಕ್ರನನ್ನು ಅಷ್ಟೇ ನಾವು ಏನು ಹೇಳ್ತೀವಿ ಅಂತಂದ್ರೆ ಮಿನುಗೋ ನಕ್ಷತ್ರ ಅಂತ ಕರಿತೀವಿ. ಶುಕ್ರ ಗ್ರಹ ಆದರೂ ಕೂಡ ಅದು ಮಾರ್ನಿಂಗ್ ಸ್ಟಾರ್ ಅಂತ ಅದನ್ನು ಕರಿತೇವೆ ನಾವು. ಸೂರ್ಯ ಉದಯದ ಸಮಯದಲ್ಲಿ ಕಾಣಿಸ್ತಕ್ಕಂಥದ್ದು, ಕೆಲವು ಸರ್ತಿ ಸೂರ್ಯ ಅಸ್ತದ ಸಮಯದಲ್ಲೂ ಕಾಣ್ತಕ್ಕಂಥದ್ದು ನಮಗೆ ಆಗುತ್ತೆ. ಇನ್ನು ಬುಧ ಆಯಿತು. ಚಂದ್ರ ಅಂದರೆ ಏನು? ಭೂಮಿ ಅಂತ. ಸೂರ್ಯನ ನೆಕ್ಸ್ಟು ಭೂಮಿ. ಅಂದರೆ ನಾವು ಭೂಮಿಯಲ್ಲಿ ಹೀಲಿಯೋಸೆಂಟ್ರಿಕ್ ಆ್ಯಂಡ್ ಜಿಯೋಸೆಂಟ್ರಿಕ್ ಅಂತ ಏನು ಹೇಳ್ತೀವಿ, ನಾವು ಭೂಮಿಯಲ್ಲಿ ಇರೋದ್ರಿಂದ ನಮ್ಮ ಉಪಗ್ರಹನಾಗಿರ್ತಕ್ಕಂಥ ಚಂದ್ರ ನೆಕ್ಸ್ಟ್ ಸ್ಥಾನದಲ್ಲಿ ಬರುತ್ತೆ. ಅರ್ಕ ಶುಕ್ರ ಬುಧ ಚಂದ್ರ. ಮಂದ ಜೀವಧರಾಸುತ. ಎಲ್ಲಿ ಹೋಯಿತು? ಮಂದ ಅಂದರೆ ಶನಿ, ಅವನು ಈ ಕಡೆ. ಈಗ ಸೂರ್ಯನ ಈ ಸೈಡಲ್ಲಿ ಮಧ್ಯದಲ್ಲಿ ಸೂರ್ಯ ಇದ್ದಾನೆ ಅಂದರೆ ಅರ್ಕ ಶುಕ್ರ ಬುಧ ಚಂದ್ರ. ನೆಕ್ಸ್ಟು ಮಂದ ಜೀವ ಧರಾಸುತ. ಧರಾಸುತ ಅಂದರೆ ಯಾರು? ಕುಜ, ಭೂಮಿಯ ಮಗ.